ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಟ್ಯೂಸ್ಡೇ ಲಾಗ್. ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೆಟೊ, ಪಲಾವ್ಗೆ ಏನೇನು ಹಾಕ್ತೀವಿ ಆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಕ್ಲೀನಾಗೆ ವಾಶ್ ಮಾಡಿ ಅಕ್ಕಿ ಕೂಡ ನೆನೆ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಒಗ್ಗರಣೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ಗೆ ಏನೇನು ಐಟಮ್ ಹಾಕ್ತೀವಿ ಅದೆಲ್ಲ ಹಾಕಿ ಟೊಮೆಟೊ, ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ್ಮೇಲೆ ಕ್ಲೀನಾಗಿ ತೊಳೆದಿರೋ ಅಂಥ ಮಶ್ರೂಮ್ ಹಾಕಿ ಒಂಚೂರು ಅರಿಶಿನ ಹಾಕಿ ಚೆನ್ನಾಗೆ ನೀರು ಬಿಟ್ಕೊಳ್ಳೋ ತನಕ, ನೀರು ಹಾಕೋಬಾರ್ದು, ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಗರಂ ಮಸಾಲೆ, ಧನಿಯಾ ಪೌಡರು, ಬಿರಿಯಾನಿ ಪೌಡರ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಕ್ಲೀನಾಗಿ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಒಂಚೂರು ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಅದನ್ನು ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಅದು ಮೊಸರು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಕ್ಕಿ ನೆನೆಸಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೇನಾದರೂ ಬೇಕಂದರೆ ನೀವು ಚಿಲ್ಲಿನೂ ಹಾಕಿರ್ತೀರಲ್ಲ ಅದ್ರ ಜೊತೆನೇ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಅದು ಕುದಿ ಬಂದಾಗ, ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ನಾನು ತುಂಬ ಸತಿ ಮಾಡಿದ್ದೀನಿ, ಬಟ್ ಈ ಸತಿ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದು ನಮ್ಮ ಮನೆಯವ್ರಿಗೂ ನಮ್ಮ ಪಾಪುಗೂ ತುಂಬಾ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು. ಇವತ್ತು ಮಂಗಳವಾರ ಅಲ್ವಾ, ಬೇಗ ಎದ್ದು ಕೆಲಸ ಎಲ್ಲ ಮಾಡಿಕೊಂಡೆ. ಕೆಲಸ ಮಾಡ್ಕೊಂಡು ಹಾಗೆ ಪೂಜೆ ಮಾಡಬೇಕಾಗಿತ್ತು. ಪೂಜೆಗೂ ಕೂಡ ತಯಾರಿ ಮಾಡಿಕೊಂಡು ನಾಳೆ ನಾನು ಸಾಂಬಾರು ಮಾಡೋಣ ಅಂತ ಕಾಳು ಕೂಡ ನೆನೆ ಇಟ್ಕೊಂಡೆ. ಪೂಜೆ, ಮಂಗಳವಾರದ ಪೂಜೆ ಹೀಗಿತ್ತು. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಈ ಮಿನಿ ಲಾಗ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಮ್ಮ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೀನು, ನೋಡು ನೋಡು ನೋಡಮ್ಮ, ಕಣ್ಣ ತುಂಬ ನೋಡಮ್ಮ, ಬಣ್ಣ ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯನು. ನನ್ನ ಇನ್ಸ್ಟಾಗ್ರಾಮ್ ಐಡಿನಲ್ಲಿದೆ. ಥ್ಯಾಂಕ್ ಯು, ಬಾಯ್.